ನಮಸ್ಕಾರ. ನಾನು ನಾಗೇಂದ್ರ. ಈ ವಿಡಿಯೋದಲ್ಲಿ KSOU MA ಕನ್ನಡ 3ನೇ ಸೆಮಿಸ್ಟರ್ ಪತ್ರಿಕೆ 1 ಪ್ರಾಚೀನ ಕನ್ನಡ ಕಾವ್ಯ ಪಠ್ಯ ಆದಿಪುರಾಣ ಇದರಲ್ಲಿರುವ ಬ್ಲಾಕ್ 41 ಆದಿಪುರಾಣ. ಈ ಬ್ಲಾಕಿನಲ್ಲಿರುವ ಮೊದಲನೆಯ ಘಟಕ 161 ಪಂಪನ ಕಾಲದ ಚಾರಿತ್ರಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ಹಿನ್ನೆಲೆ. ಈ ಘಟಕದ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಮೊದಲ ಪತ್ರಿಕೆಯ ಮೊದಲ ಸಂಚಿಕೆಯ ಮೊದಲ ಘಟಕದ ಮುಖ್ಯ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಈ ಪತ್ರಿಕೆ ಒಂದು ಪ್ರಾಚೀನ ಕನ್ನಡ ಕಾವ್ಯ ಪಠ್ಯ ಆದಿಪುರಾಣ. ಈ ಪತ್ರಿಕೆಯಲ್ಲಿ ಯಾವ ವಿಷಯಗಳ ಬಗ್ಗೆ ನಾವು ಅಭ್ಯಾಸ ಮಾಡ್ತೀವಿ ಅಂತ ನೋಡೋಣ. ಈ ಪತ್ರಿಕೆಯಲ್ಲಿ 4 ಸಂಚಿಕೆಗಳಿವೆ, 4 ಬ್ಲಾಕ್ಗಳಿವೆ. ಮೊದಲನೆಯ ಸಂಚಿಕೆಯಲ್ಲಿ ಪಂಪಕವಿಯ ಸಮಯದ ಚಾರಿತ್ರಿಕ, ಸಾಮಾಜಿಕ, ಧಾರ್ಮಿಕ ಪರಿಸ್ಥಿತಿಗಳನ್ನು ತಿಳ್ಕೊತೀವಿ. ಪಂಪನ ಇತಿವೃತ್ತ ವಿಚಾರಗಳನ್ನು ತಿಳ್ಕೊತೀವಿ. ಆದಿಪುರಾಣ ಕಾವ್ಯದ ಕಥಾವಸ್ತು ಹಾಗೂ ಆದಿಪುರಾಣದಲ್ಲಿ ಕಂಡುಬರುವ ಜೈನ ಧರ್ಮದ ವಿವರಗಳನ್ನು ಈ ಮೊದಲ ಸಂಚಿಕೆಯಲ್ಲಿ ಚರ್ಚಿಸಲಾಗಿದೆ. ಇನ್ನು ಎರಡನೆಯ ಸಂಚಿಕೆಯಲ್ಲಿ ಆದಿಪುರಾಣ ಹಾಗೂ ಅದರ ಆಕರ ಗ್ರಂಥವಾದ ಪೂರ್ವ ಪುರಾಣದಲ್ಲಿನ ಸಮಾನತೆಗಳು ಯಾವ್ಯಾವುದು, ವೈರುಧ್ಯತೆಗಳು ಏನೇನಿದೆ ಇದನ್ನು ತಿಳ್ಕೊಳ್ತಾ ಎರಡೂ ಗ್ರಂಥಗಳಲ್ಲಿ ಚಿತ್ರಿಸಲಾಗಿರುವ ಭವಾವಳಿಗಳು ಅಂದರೆ ಜೈನ ಧರ್ಮದಲ್ಲಿ ಭವಾವಳಿ ಅಂತಾರೆ, ಹಿಂದೂ ಧರ್ಮದಲ್ಲಿ ಪುನರ್ಜನ್ಮಗಳು ಅಂತ ಹೇಳಲಾಗುತ್ತೆ. ಈ ಆದಿನಾಥನ ಭವಾವಳಿಗಳ ಬಗ್ಗೆ ತಿಳ್ಕೊತೀವಿ. ಆದಿನಾಥ, ವೃಷಭನಾಥ ಎಲ್ಲ ಒಂದೇ. ಮತ್ತು ವೃಷಭನಾಥನ ವೃತ್ತಾಂತ ಮತ್ತು ಪ್ರಮುಖ ಪ್ರಸಂಗಗಳ ಬಗ್ಗೆ ಎರಡನೇ ಸಂಚಿಕೆಯಲ್ಲಿ ತಿಳ್ಕೊತೀವಿ. ಮೂರನೆಯ ಸಂಚಿಕೆಯಲ್ಲಿ ಆದಿಪುರಾಣದ ಪ್ರಮುಖ ಪ್ರಸಂಗಗಳಾದ ಲಲಿತಾಂಗದೇವ ಹಾಗೂ ಸ್ವಯಂಪ್ರಭೆಯ ಪ್ರಸಂಗ. ಇದು ಆದಿನಾಥನ ಒಂದು ಭವದಲ್ಲಿ ಬರುತ್ತೆ. ಮತ್ತೊಂದು ಭವದಲ್ಲಿ ಬರುವ ವಜ್ರಜಂಗ ಮತ್ತು ಶ್ರೀಮತಿಯವರ ಪ್ರಸಂಗ ಹಾಗೂ ಆದಿನಾಥನ ಭವದಲ್ಲಿ ನಡೆಯುವ ಪಂಚಕಲ್ಯಾಣಗಳು, ದೇವತೆಗಳು ನಡೆಸುವ ಪಂಚಕಲ್ಯಾಣಗಳು, ಇದರ ಬಗ್ಗೆ ತಿಳ್ಕೊತೀವಿ. ಹಾಗೂ ಕೊನೆಯಲ್ಲಿ ಭರತ ಬಾಹುಬಲಿಯರ ಬಗ್ಗೆ ಸಹ ಈ ಮೂರನೇ ಸಂಚಿಕೆಯಲ್ಲಿ ತಿಳ್ಕೊಳ್ತೀವಿ. ಇನ್ನು ಈ ಪತ್ರಿಕೆಯ 4ನೆಯ ಸಂಚಿಕೆಯಲ್ಲಿ ಆದಿಪುರಾಣದಲ್ಲಿ ಬರುವ ಪ್ರಮುಖ ಪುರುಷ ಮತ್ತು ಸ್ತ್ರೀ ಪಾತ್ರಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಈ ಆದಿಪುರಾಣ ಕಾವ್ಯದಲ್ಲಿನ ಭಾಷೆ, ಶೈಲಿಗಳನ್ನು ವಿವರಿಸಲಾಗುತ್ತೆ. ಅಂತಿಮವಾಗಿ ಆದಿಪುರಾಣ ಕಾವ್ಯದಲ್ಲಿ ಧರ್ಮ ಹಾಗೂ ಕಾವ್ಯಧರ್ಮಗಳು ಹೇಗೆ ಅಡಕಗೊಂಡಿವೆ ಎಂಬುದನ್ನು ತಿಳಿಸಲಾಗುವುದು. ಒಟ್ಟಿನಲ್ಲಿ ಈ 3ನೆಯ ಸೆಮಿಸ್ಟರ್ ಮೊದಲನ ಪತ್ರಿಕೆಯಲ್ಲಿ ಪಂಪನ ಮೊದಲನೆಯ ಗ್ರಂಥ ಆದಿಪುರಾಣ, ಎರಡನೆಯದು ಪಂಪಭಾರತ, ಅದನ್ನು ಮುಂದಿನ ಸೆಮಿಸ್ಟರ್ನಲ್ಲಿ ಓದ್ತೀವಿ. ಈ 3ನೆಯ ಸೆಮಿಸ್ಟರ್ನಲ್ಲಿ ಪಂಪನ ಮೊದಲ ಗ್ರಂಥವಾದ, ಮೊದಲ ಕಾವ್ಯವಾದ ಆದಿಪುರಾಣದ ಬಗ್ಗೆ ತಿಳ್ಕೊತೀವಿ. ಈ ಘಟಕದ ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋದಕ್ಕೆ ಮೊದಲು ಈ ಬ್ಲಾಕ್ 41 ಆದಿಪುರಾಣ, ಇದರಲ್ಲಿ ಇರುವ ವಿವಿಧ ಘಟಕಗಳು ಯಾವುದು ಅಂತ ನೋಡೋಣ. ಮೊದಲನೇ ಘಟಕ 161 ಪಂಪನ ಕಾಲದ ಚಾರಿತ್ರಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ಹಿನ್ನೆಲೆ, ಇವುಗಳ ಬಗ್ಗೆ ತಿಳ್ಕೊತೀವಿ. ನಂತರ ಘಟಕ 162ರಲ್ಲಿ ಪಂಪನ ಇತಿವೃತ್ತ ಅಂದರೆ ಅವನ ಪರಿಚಯ ಮಾಡ್ಕೋತೀವಿ, ಅವನ ಹಿನ್ನೆಲೆ, ಅವನ ಕುಟುಂಬದ ಹಿನ್ನೆಲೆ, ಅವನ ಅಪ್ಪ ಅಮ್ಮ ಅವುಗಳ ಬಗ್ಗೆ ಎಲ್ಲ ತಿಳ್ಕೊತೀವಿ. ನಂತರ ಘಟಕ 163ರಲ್ಲಿ ಆದಿಪುರಾಣದ ಕಥಾವಸ್ತು ಏನು ಅಂತ ತಿಳ್ಕೊತೀವಿ. ನಂತರ ಘಟಕ 164ರಲ್ಲಿ ಆದಿಪುರಾಣ ಮತ್ತು ಜೈನ ಧರ್ಮ, ಹೇಗೆ ಆದಿಪುರಾಣದಲ್ಲಿ ಜೈನ ಧರ್ಮದ ವಿವಿಧ ವಿಷಯಗಳನ್ನು ಹೇಳಲಾಗಿದೆ ಅನ್ನೋದನ್ನು ತಿಳ್ಕೊತೀವಿ. ಹೀಗೆ ಈ ಸಂಚಿಕೆಯ ಅಥವಾ ಈ ಬ್ಲಾಕಿನ 4 ಘಟಕಗಳು ಯಾವ ಯಾವ ವಿಷಯಗಳ ಬಗ್ಗೆ ಇದೆ ಅಂತ ನಾವು ತಿಳ್ಕೊತೀವಿ. ನೇರವಾಗಿ ಮೊದಲನೆಯ
ಸೆಮಿಸ್ಟರ್ 3 ಮೊದಲನೆಯ ಪತ್ರಿಕೆಯ ಮೊದಲನೆಯ ಸಂಚಿಕೆಯ ಮೊದಲನೆಯ ಘಟಕ 157 ಪಂಪಕವಿ ಹಿನ್ನೆಲೆ. ಈ ಹಿನ್ನೆಲೆಯಲ್ಲಿ ಚಾರಿತ್ರಿಕ ಹಿನ್ನೆಲೆ, ಸಾಮಾಜಿಕ ಹಿನ್ನೆಲೆ ಮತ್ತು ಧಾರ್ಮಿಕ ಹಿನ್ನೆಲೆ, ಆ ಪಂಪಕವಿಯ ಕಾಲದ ವಿಷಯಗಳನ್ನು ತಿಳ್ಕೊಳ್ಳೋಣ. ಈ ಘಟಕದಲ್ಲಿ ಪ್ರಮುಖ ಅಂಶಗಳು ಏನೇನಿದೆ ಅಂದರೆ, ಪಂಪಕವಿ ಸಮಯದ ಚಾರಿತ್ರಿಕ ಹಿನ್ನೆಲೆ ಏನಿತ್ತು, ಯಾವ ಚಕ್ರವರ್ತಿ ಇದ್ದರು, ಯಾವ ಸಾಮಂತರಾಜರಿದ್ದರು, ಪಂಪಕವಿ ಯಾರ ಆಶ್ರಯದಲ್ಲಿದ್ದ, ಆ ಆಶ್ರಯದಾತನಾದ ಅರಿಕೇಸರಿ ಹಾಗೂ ರಾಷ್ಟ್ರಕೂಟ ಚಕ್ರವರ್ತಿ ಮೂರನೆಯ ಕೃಷ್ಣನ ಸಂಬಂಧಗಳೇನು, ಇವೆಲ್ಲ ತಿಳ್ಕೊಳ್ತೀವಿ. ನಂತರ ಪಂಪಕವಿ ಸಮಯದ ಸಾಮಾಜಿಕ ಹಿನ್ನೆಲೆ ಹೇಗಿತ್ತು, ಅದರಲ್ಲೂ ಲೆಂಕವಾಳಿ ಅಂದ್ರೇನು, ಜೋಳವಾಳಿ ಅಂದ್ರೇನು, ವೇಳವಾಳಿ ಅಂದ್ರೇನು, ತುರುಗೊಳ್, ಗೋಗ್ರಹಣ, ಪೆಣ್ಬುಯಲ್, ವೀರಗಲ್ಲು, ಮಾಸ್ತಿಗಲ್ಲು, ಶೂರರಿಗೆ ನೀಡ್ತಾ ಇದ್ದ ಉಂಬಳಿ, ನೆತ್ತರು ಕೊಡುಗೆ, ಬಾಳ್ಗಚ್ಚು, ಇವನ್ನೆಲ್ಲ ತಿಳ್ಕೊಂಡು ನಂತರ ಆ ಸಮಯದಲ್ಲಿದ್ದ ಧಾರ್ಮಿಕ ಪರಿಸ್ಥಿತಿ ಹೇಗಿತ್ತು, ಕುಲಪ್ರಜ್ಞೆ ಹೇಗಿತ್ತು, ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಹೇಗೆ ಕೊಡಲಾಗ್ತಾ ಇತ್ತು, ಧಾರ್ಮಿಕ ಪಂಥಗಳು ಯಾವ್ಯಾವುದಿತ್ತು, ಹಾಗೂ ಜೈನ ಕವಿಗಳ ಧರ್ಮಶ್ರದ್ಧೆ ಮತ್ತು ಸಾಹಿತ್ಯ ಸಾಧನೆಯ ದಾರಿಗಳು ಹೇಗಿತ್ತು ಆ ಸಮಯದಲ್ಲಿ ಅನ್ನೋದನ್ನು ಈ ಘಟಕದಲ್ಲಿ ನಾವು ತಿಳ್ಕೊತೀವಿ. ಈ ಪಂಪಕವಿ ಕಾಲದ ಚಾರಿತ್ರಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಹಿನ್ನೆಲೆಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದ್ರೆ ಮೊದಲು ಚಾರಿತ್ರಿಕ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋಣ. ಪಂಪಕವಿಯ ಕಾಲ ಕ್ರಿಸ್ತಶಕ 902ರಿಂದ 950, ಅಂದರೆ 10ನೇ ಶತಮಾನ. ಈ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ರಾಷ್ಟ್ರಕೂಟರು ಅತಿ ಪ್ರಬಲರಾಗಿದ್ದರು. ರಾಷ್ಟ್ರಕೂಟ ರಾಜ್ಯ ಹೇಗೆ ಸ್ಥಾಪಿತವಾಗಿದ್ದು, ಕ್ರಿಸ್ತಶಕ 754ರಲ್ಲಿ ಬಾದಾಮಿ ಚಾಲುಕ್ಯರ ಇಮ್ಮಡಿ ಕೀರ್ತಿವರ್ಮನನ್ನು ಸೋಲಿಸಿ ದಂತಿದುರ್ಗ ರಾಷ್ಟ್ರಕೂಟರ ರಾಜ್ಯ ಸ್ಥಾಪಿಸಿದ. ಈ ರಾಷ್ಟ್ರಕೂಟರ ಆಳ್ವಿಕೆ ಉತ್ತರದ ಮಾಹಿ ನದಿ ಹಾಗೂ ನರ್ಮದೆಯವರೆಗೂ ಹಬ್ಬಿತ್ತು, ಪೂರ್ವದಲ್ಲಿ ಮಹಾನದಿಯವರೆಗೂ ಹಬ್ಬಿತ್ತು, ದಕ್ಷಿಣದಲ್ಲಿ ಕಂಚಿಯವರೆಗೂ ರಾಷ್ಟ್ರಕೂಟರು ವಿವಿಧ ಕಾಲಗಳಲ್ಲಿ ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಅದರಲ್ಲೂ ಎಲ್ಲೋರದ ಪ್ರಸಿದ್ಧ ದೇವಾಲಯವನ್ನು ನಿರ್ಮಿಸಿದವನು ರಾಷ್ಟ್ರಕೂಟರ 1ನೆಯ ಕೃಷ್ಣ. ಇವನ ಸಮಯದಲ್ಲಿ ದಕ್ಷಿಣದ ಗಂಗರಾಜರು ಇವನ ಸಾಮಂತರಾಜರಾಗಿದ್ದರು. ಹಾಗೆ 3ನೆಯ ಗೋವಿಂದನ ಆಳ್ವಿಕೆಯಲ್ಲಿ ಗುರ್ಜರರನ್ನು ರಾಷ್ಟ್ರಕೂಟರು ಸೋಲಿಸಿದ್ರು. ವಿಂಧ್ಯ ಪ್ರಾಂತದ ಹಲವಾರು ಸಣ್ಣ ಪುಟ್ಟ ದೊರೆಗಳನ್ನು ಸೋಲಿಸಿ ಆ ಪ್ರದೇಶಗಳನ್ನೆಲ್ಲ ರಾಷ್ಟ್ರಕೂಟರು ತಮ್ಮ ಹಿಡಿತಕ್ಕೆ ತಗೊಂಡಿದ್ರು. ಈ ರಾಷ್ಟ್ರಕೂಟರು ಗಂಗರ ಜೊತೆ ವೈವಾಹಿಕ ಸಂಬಂಧಗಳನ್ನು ಇಟ್ಕೊಳ್ತಾ ಇದ್ರು. ಮೊದಲನೆಯ ಅಮೋಘ ವರ್ಷ ರಾಷ್ಟ್ರಕೂಟ ಚಕ್ರವರ್ತಿ ನೃಪತುಂಗ ತನ್ನ ಮಗಳನ್ನು ಗಂಗದೊರೆ ಭೂತಗನಿಗೆ ಮದುವೆ ಮಾಡಿಕೊಟ್ಟಿದ್ದ. ಆಗ ಸಹಜವಾಗಿ ಗಂಗರು ರಾಷ್ಟ್ರಕೂಟರ ಸಾಮಂತರಾಗ್ಬಿಡ್ತಾ ಇದ್ರು. ಹೀಗೆ ಆ ಕಾಲದ ರಾಜಕೀಯ ವೈವಾಹಿಕ ಸಂಬಂಧಗಳನ್ನು ನಡೆಸಿಕೊಂಡು ರಾಜರು ಮತ್ತು ಚಕ್ರವರ್ತಿಗಳು, ಸಾಮಂತರಾಜರು, ದಂಡನಾಯಕರು ಇವರೆಲ್ಲ ಒಂದು ಗುಂಪಾಗಿ ಇರ್ತಾಯಿದ್ರು. ರಾಷ್ಟ್ರಕೂಟರ ರಾಜಕೀಯ ಪ್ರಭಾವ ಅತಿ ಹೆಚ್ಚು ಮಟ್ಟವನ್ನು ತಲುಪಿದ್ದು ಮುಮ್ಮಡಿ ಕೃಷ್ಣನ ಕಾಲದಲ್ಲಿ. ಮುಮ್ಮಡಿ ಕೃಷ್ಣನ ಆಡಳಿತದ ಕಾಲ ಕ್ರಿಸ್ತಶಕ 939ರಿಂದ 967. ಇದೇ ಸಮಯದಲ್ಲಿ ಪಂಪ ಸಹ ಮುಮ್ಮಡಿ ಕೃಷ್ಣನ ಸಾಮಂತರಾಜನಾದ ಅರಿಕೇಸರಿಯ ಆಶ್ರಯದಲ್ಲಿ ಇದ್ದ. ಹೇಳಿದಾಗೆ ರಾಷ್ಟ್ರಕೂಟರು ಭಾರತದ ವಿವಿಧ ಪ್ರದೇಶಗಳನ್ನು ಗೆಲ್ತಾ ಇದ್ರು. ಅದರಲ್ಲೂ ದಕ್ಷಿಣದ ತಂಜಾವೂರಿನವರೆಗೆ ಹಾಗೂ ಉತ್ತರದಲ್ಲಿ ಬುಂದೇಲ್ಖಂಡದವರೆಗೆ ಇವರ ಆಡಳಿತ ಹಬ್ಬಿತ್ತು. ರಾಷ್ಟ್ರಕೂಟರ ಕೆಲವೊಂದು ರಾಜರು ಸಿಂಧೂ ಪ್ರಾಂತದ ಮೂಲೆಯವರೆಗೂ ಸಹ ಹೋಗಿ ಅಲ್ಲಿನ ರಾಜರುಗಳನ್ನು ಗೆದ್ದಿದ್ದರು. ಹಾಗೂ ಗಂಗರೊಂದಿಗೆ ಸಂಬಂಧ ಬೆಳೆಸಿ ಗಂಗರ ಸಹಾಯದಿಂದ ತಮಿಳುನಾಡು ಪ್ರದೇಶದ
ಚೋಳರ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ರು. ಹಾಗೂ ದಕ್ಷಿಣ ಭಾರತದ ಸಾರ್ವಭೌಮತ್ವಕ್ಕೆ ರಾಷ್ಟ್ರಕೂಟರು ಮತ್ತು ಚೋಳರ ನಡುವೆ ಸ್ಪರ್ಧೆ ನಡೀತಾ ಇತ್ತು. ಇಂಥ ಪರಿಸ್ಥಿತಿಯಲ್ಲಿ ಮೂರನೆಯ ಕೃಷ್ಣ ಗಂಗರನ್ನು ತನ್ನ ಅಧೀನದಲ್ಲಿ ಇಟ್ಕೊಳ್ಳುವುದಕ್ಕಾಗಿ ಗಂಗರ ಜೊತೆ ಸಂಬಂಧಗಳನ್ನು ಏರ್ಪಡಿಸ್ಕೊಂಡಿದ್ದ. ಗಂಗದೊರೆ ಭೂತಗನ ಸಹಾಯದಿಂದ ಚೋಳರ ಯುವರಾಜ ರಾಜಾದಿತ್ಯನನ್ನು ಮೂರನೆಯ ಕೃಷ್ಣ ಸೋಲಿಸಿದ್ದ. ಅಷ್ಟೇ ಅಲ್ಲದೆ ದಕ್ಷಿಣದಲ್ಲಿ ತೊಂಡೈ ಮಂಡಲ, ಕಂಚಿ, ತಂಜಾವೂರು, ರಾಮೇಶ್ವರಗಳನ್ನು ಸಹ ಮೂರನೆಯ ಕೃಷ್ಣ ಗೆದ್ದಿದ್ದ. ಮೂರನೆಯ ಕೃಷ್ಣ ಉತ್ತರ ಭಾರತದಲ್ಲಿ ದಂಡಯಾತ್ರೆಯನ್ನು ಕೈಗೊಂಡು ಬುಂದೇಲ್ಖಂಡದ ಚಂಡೇಲರನ್ನು, ಮಾಳವದ ಪರಮಾರ ವಂಶದ ಸೀಯಕವರ್ಮನನ್ನು ಸಹ ಪರಾಜಿತಗೊಳಿಸಿದ್ದ. ಹಾಗೆ ಅವರನ್ನೆಲ್ಲ ಸೋಲಿಸಿ ನರ್ಮದೆಯ ಉತ್ತರಕ್ಕೂ ತನ್ನ ರಾಜ್ಯವನ್ನು ಹಬ್ಬಿಸಿದ್ದ. ಪಂಪಕವಿಯ ಸಮಯದ ಚರಿತ್ರೆಯಲ್ಲಿ ರಾಷ್ಟ್ರಕೂಟರು, ಗಂಗರು, ವೇಮುಲವಾಡ ಚಾಲುಕ್ಯರು ಅವರುಗಳ ನಡುವಿನ ಸಂಬಂಧಗಳು ಇವೆಲ್ಲ ಸ್ವಲ್ಪ ಗೊಂದಲ ಉಂಟು ಮಾಡಬಹುದು. ಅದಕ್ಕಾಗಿ ಈ ರಾಷ್ಟ್ರಕೂಟ ಅರಸರ ಪಟ್ಟಿ ನೋಡಿದ್ರೆ ದಂತಿದುರ್ಗ ಮೂಲಪುರುಷ 735ರಲ್ಲಿ ರಾಷ್ಟ್ರಕೂಟ ರಾಜವಂಶವನ್ನು ಪ್ರಾರಂಭ ಮಾಡ್ತಾನೆ. ನಂತರ ಮೊದಲನೆಯ ಕೃಷ್ಣ, ಇಮ್ಮಡಿ ಗೋವಿಂದ, ನಂತರ ಧ್ರುವಧಾರ ವರ್ಷ, ನಂತರ ಮುಮ್ಮಡಿ ಗೋವಿಂದ, ನಂತರ ಮೊದಲನೆಯ ಅಮೋಘ ವರ್ಷ 814ರಿಂದ 878. ಈ ಸಮಯದಲ್ಲೇ ಕವಿರಾಜ ಮಾರ್ಗ ರಚಿತವಾಗಿದ್ದು ಶ್ರೀವಿಜಯನಿಂದ. ಮೊದಲನೆಯ ಅಮೋಘ ವರ್ಷನ ನಂತರ ಅವನ ಮಗ ಇಮ್ಮಡಿ ಕೃಷ್ಣ ರಾಜ್ಯ ಆಳ್ತಾನೆ. ಇಮ್ಮಡಿ ಕೃಷ್ಣನ ನಂತರ ಇಮ್ಮಡಿ ಕೃಷ್ಣನ ಮಗನ ಮಗ ಅಂದರೆ ಇಮ್ಮಡಿ ಕೃಷ್ಣನ ಮಗ ಜಗತ್ತುಂಗನ ಮಗ ಮುಮ್ಮಡಿ ಇಂದ್ರ 914ರಿಂದ 929ರವರೆಗೆ ರಾಷ್ಟ್ರಕೂಟ ಚಕ್ರವರ್ತಿಯಾಗಿರ್ತಾನೆ. ನಂತರ ಮುಮ್ಮಡಿ ಇಂದ್ರ ನಂತರ ಇಮ್ಮಡಿ ಅಮೋಘ ವರ್ಷ, ಮುಮ್ಮಡಿ ಇಂದ್ರನ ಮಗ ರಾಷ್ಟ್ರಕೂಟ ಸಿಂಹಾಸನವನ್ನು ಏರ್ತಾನೆ. ಆಗ ಇಮ್ಮಡಿ ಅಮೋಘ ವರ್ಷನ ತಮ್ಮ ನಾಲ್ವಡಿ ಗೋವಿಂದ ಅಣ್ಣನ ಸೋಲಿಸಿ ತಾನು ಸಿಂಹಾಸನಕ್ಕೆ ಏರ್ತಾನೆ. ಅವನು ದುಷ್ಟನು ಕ್ರೂರನೂ ಆಗಿರೋ ರಾಜನಾದ್ರಿಂದ ಅವನನ್ನು ವೇಮುಲವಾಡ ಚಾಲುಕ್ಯ ವಂಶದ ಅರಕೇಸರಿ, ಇಮ್ಮಡಿ ಅರಕೇಸರಿ ನಾಲ್ವಡಿ ಗೋವಿಂದನನ್ನು ಸೋಲಿಸಿ ಆ ಸ್ಥಾನಕ್ಕೆ ಅಂದರೆ ರಾಷ್ಟ್ರಕೂಟ ಚಕ್ರವರ್ತಿಯ ಸ್ಥಾನಕ್ಕೆ ಮುಮ್ಮಡಿ ಅಮೋಘ ವರ್ಷನನ್ನು ಕುಳಿಸ್ತಾನೆ. ಮುಮ್ಮಡಿ ಅಮೋಘ ವರ್ಷ ಯಾರು? ಮುಮ್ಮಡಿ ಇಂದ್ರನ ತಮ್ಮ ಮುಮ್ಮಡಿ ಅಮೋಘ ವರ್ಷ. ಮುಮ್ಮಡಿ ಅಮೋಘ ವರ್ಷನ ನಂತರ ಮುಮ್ಮಡಿ ಕೃಷ್ಣ. ಮುಮ್ಮಡಿ ಕೃಷ್ಣ ಯಾರು ಅಂದರೆ ಜಗತ್ತುಂಗನ ಸಹೋದರಿಯ ಮಗ, ಅಂದರೆ ಇಮ್ಮಡಿ ಕೃಷ್ಣನ ಮಗಳ ಮಗ ಮುಮ್ಮಡಿ ಕೃಷ್ಣ. ಅವನು ರಾಷ್ಟ್ರಕೂಟ ಸಿಂಹಾಸನವನ್ನು ಏರ್ತಾನೆ. ಈ ಎಲ್ಲ ಸಂಬಂಧಗಳನ್ನು ಈ ಒಂದು ಪಟ್ಟಿಯಲ್ಲಿ ಹಾಗೂ ಚಿತ್ರದಲ್ಲಿ ತೋರಿಸಲಾಗಿದೆ. ಹಾಗೂ ರಾಷ್ಟ್ರಕೂಟರು ಮತ್ತು ವೇಮುಲವಾಡ ಚಾಲುಕ್ಯ ವಂಶಸ್ಥರಿಗೆ ಸಂಬಂಧ ಏನು ಅಂದರೆ, ಮುಮ್ಮಡಿ ಇಂದ್ರನ ಸೋದರಿ ಜಾಕವೇ ಇಮ್ಮಡಿ ನರಸಿಂಹನ ಪತ್ನಿ, ಹಾಗೂ ಮುಮ್ಮಡಿ ಇಂದ್ರನ ಪುತ್ರಿ ರೇವಕನಿಮ್ಮಡಿ ಇಮ್ಮಡಿ ಅರಕೇಸರಿಯ ಹೆಂಡತಿ. ಹೀಗೆ ರಾಷ್ಟ್ರಕೂಟರು ವೇಮುಲವಾಡ ಚಾಲುಕ್ಯ ವಂಶದವರೊಡನೆ ಹಾಗೂ ಗಂಗರೊಡನೆ, ಚೋಳರೊಡನೆ, ವಿವಿಧ ರಾಜವಂಶಗಳೊಡನೆ ಹಲವಾರು ಸಂಬಂಧಗಳನ್ನು ಏರ್ಪಡಿಸಿ ಅವರೆಲ್ಲರ ಸಹಕಾರವನ್ನು ಬಯಸಿ ತಮ್ಮ ದೇಶವನ್ನು, ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಯೋಚಿಸಿದ್ರು ಅಂತ ಗೊತ್ತಾಗುತ್ತೆ. ಹೀಗಾಗಿ ಪಂಪನ ಕಾಲ 902ರಿಂದ 950 ಈ ಸಮಯದಲ್ಲಿ ರಾಷ್ಟ್ರಕೂಟ ರಾಜಮನೆತನದಲ್ಲಿ ಹಲವಾರು ವಿಪ್ಲವಗಳು ನಡೆದದ್ದನ್ನು ಈ ಒಂದು ರಾಜರ ಪಟ್ಟಿ ತೋರಿಸುತ್ತೆ ಅಂತ ಹೇಳಬಹುದು. ರಾಷ್ಟ್ರಕೂಟರು ರಾಜ್ಯ ಆಳೋದು ಅಷ್ಟು ಸುಲಭವಾಗಿರಲಿಲ್ಲ. ಯಾಕೆಂದರೆ ರಾಷ್ಟ್ರಕೂಟರಿಂದ ಸೋಲನ್ನು ಅನುಭವಿಸಿದ್ದ ಬಾದಾಮಿಯ ಚಾಲುಕ್ಯರು ತಮ್ಮ ವಂಶದವರೇ ಆದ
ಪೂರ್ವ ಚಾಲುಕ್ಯರಿಗೆ ನೆರವಾಗ್ತಾ ಇದ್ರು. ಪೂರ್ವ ಚಾಲುಕ್ಯರು ಅಂದರೆ ವೆಂಗಿ ಚಾಲುಕ್ಯರಿಗೆ ನೆರವಾಗಿ ರಾಷ್ಟ್ರಕೂಟರ ಪ್ರಾಬಲ್ಯವನ್ನು ತಗ್ಗಿಸಲು ಪ್ರಯತ್ನ ಪಡ್ತಾ ಇದ್ರು. ಈ ಕಲಹಗಳಲ್ಲಿ ರಾಷ್ಟ್ರಕೂಟರಿಗೆ ಸಾಮಂತರಾಗಿದ್ದ ವೇಮುಲವಾಡ ಚಾಲುಕ್ಯರು ಪರೋಕ್ಷವಾಗಿ ವೆಂಗಿಯ ಪೂರ್ವ ಚಾಲುಕ್ಯರಿಗೆ ಸಹಾಯ ಮಾಡ್ತಾ ಇದ್ರು. ಎಷ್ಟಾದ್ರೂ ನಮ್ಮ ವಂಶದವರೇ ಅನ್ನುವ ಒಂದು ಬಂಧ ಈ ವೇಮುಲವಾಡ ಚಾಲುಕ್ಯರಿಗೆ ಇತ್ತು. ಈ ಎಲ್ಲ ರಾಜಕೀಯ ಪರಿಸ್ಥಿತಿಗಳ ನಡುವೆ ವೇಮುಲವಾಡದ ಚಾಲುಕ್ಯ ವಂಶದ ಅರಸ ಇಮ್ಮಡಿ ಈರಕೇಸರಿ ಈತ ಮುಮ್ಮಡಿ ಕೃಷ್ಣನ ಸಾಮಂತರಾಜನಾಗಿದ್ದ. ತುಂಬ ನಿಷ್ಠಾವಂತ ಸಾಮಂತನಾಗಿದ್ದ. ಏಕೆ ಅಂದರೆ ಸಮಯದಲ್ಲಿ ರಾಷ್ಟ್ರಕೂಟರು ತಮ್ಮ ಹೆಣ್ಣು ಮಕ್ಕಳನ್ನು ವೇಮುಲವಾಡ ಚಾಲುಕ್ಯ ರಾಜರುಗಳಿಗೆ ಮದುವೆ ಮಾಡಿಕೊಟ್ಟಿದ್ರು. ಹಾಗಾಗಿ ಸಂಬಂಧ ಬೆಳೆಸಿ ಅವರಿಬ್ಬರ ಬಂಧನವನ್ನು ಗಟ್ಟಿ ಮಾಡಿಕೊಂಡಿದ್ರು. ಈ ವೇಮುಲವಾಡ ಚಾಲುಕ್ಯರಲ್ಲಿ ಪ್ರಖ್ಯಾತನಾದ ರಾಜ ಇಮ್ಮಡಿ ಅರಕೇಸರಿ. ಈತ ಪಂಪನ ಆಶ್ರಯದಾತ. ರಾಷ್ಟ್ರಕೂಟ ರಾಜಕುಟುಂಬಗಳಲ್ಲಿ ಒಳಕಲಹ ತುಂಬ ನಡೀತಾ ಇತ್ತು. ತಂದೆ, ಚಿಕ್ಕಪ್ಪ, ಮಗ, ಎರಡನೇ ಮಗ, ಮೂರನೇ ಮಗ ಒಬ್ರಿಗೊಬ್ರು ಕತ್ತಿ ಮಸೀತಾ ಇದ್ರು. ಆದರೆ ಈ ವೇಮುಲವಾಡ ಚಾಲುಕ್ಯ ವಂಶದ ಅರಸ ಇಮ್ಮಡಿ ಅರಕೇಸರಿ ಬಹಳ ಸಾಮರ್ಥ್ಯನಾಗಿದ್ದು ಶೂರನೂ ಆಗಿದ್ದರಿಂದ ರಾಷ್ಟ್ರಕೂಟರ ವಂಶದವರಲ್ಲೇ ನಡೀತಾ ಇದ್ದ ಒಳ ಜಗಳಗಳಲ್ಲಿ ಇವನು ಅಂದರೆ ಇಮ್ಮಡಿ ಅರಕೇಸರಿ ತಾನೂ ಸಹ ತನ್ನದೇ ಪ್ರಭಾವವನ್ನು ಬೀರಿ ತನಗೆ ಇಷ್ಟವಾದ ರಾಜನನ್ನು ರಾಷ್ಟ್ರಕೂಟರ ಚಕ್ರವರ್ತಿಯಾಗಿ ಸ್ಥಾಪಿಸುವ ಸಾಮರ್ಥ್ಯವನ್ನು ಇಮ್ಮಡಿ ಅರಕೇಸರಿ ಹೊಂದಿದ್ದ. ಅದೇ ಸಮಯದಲ್ಲಿ ಪೂರ್ವ ಚಾಲುಕ್ಯರ ವೆಂಗಿ ಮಂಡಲದಲ್ಲಿ ತಮಗೆ ಬೇಕಾದ ವ್ಯಕ್ತಿಗೆ ವೆಂಗ ರಾಜ್ಯವನ್ನು ವಹಿಸಿಕೊಟ್ಟು ರಾಷ್ಟ್ರಕೂಟರು ಆ ವೆಂಗಿ ಚಾಲುಕ್ಯರನ್ನು ಸಹ ತಮ್ಮ ಅಧೀನದಲ್ಲಿ ಇರಿಸಿಕೊಂಡಿದ್ದರು. ಹೀಗಾಗಿ ಮುಮ್ಮಡಿ ಕೃಷ್ಣನ ಸಮಯದಲ್ಲಿ ಇಡೀ ದಕ್ಷಿಣ ಭಾರತ ರಾಷ್ಟ್ರಕೂಟ ಸಾಮ್ರಾಜ್ಯದ ಒಳಗೆ ಬರುವಂತೆ ಹಾಗೂ ಉತ್ತರ ಭಾರತದ ಹಲವಾರು ಪ್ರದೇಶಗಳನ್ನು ಸಹ ರಾಷ್ಟ್ರಕೂಟರು ತಮ್ಮ ಅಧೀನಕ್ಕೆ ತೆಗೆದುಕೊಂಡಿದ್ದರು. ವೀರತನ ಆ ಕಾಲದ ಆತ್ಮಾಭಿಮಾನದ ಮೌಲ್ಯ ಆಗಿತ್ತು. ಪಂಪ ಸಹ ಹಲವಾರು ಕಾಳಗಗಳಲ್ಲಿ ಯುದ್ಧಗಳಲ್ಲಿ ಭಾಗವಹಿಸಿ ತನ್ನ ಶೌರ್ಯವನ್ನು ಮೆರೆದಿದ್ದ ಅನ್ನೋದು ಸಹ ಒಂದು ವಾದ ಇದೆ. ಪಂಪನ ಶೌರ್ಯ, ಯೋಗ್ಯತೆ, ಸ್ನೇಹ, ತ್ಯಾಗ ಈ ಎಲ್ಲ ಗುಣಗಳು ಕೇವಲ ಆತನ ಆಶ್ರಯದಾತನಾದ ಅರಕೇಸರಿ ಅಷ್ಟೇ ಅಲ್ಲ, ಅವನ ಚಕ್ರವರ್ತಿಯಾದ ಮುಮ್ಮಡಿ ಕೃಷ್ಣನ ಕಿವಿಗೆ ಸಹ ಮುಟ್ಟಿತು. ಅಷ್ಟೇ ಅಲ್ಲದೆ ಪಂಪ ಆದಿಪುರಾಣ ಕಾವ್ಯವನ್ನು ಬರೆದ ನಂತರ ಇಮ್ಮಡಿ ಅರಕೇಸರಿಯನ್ನು ಸಮೀಕರಿಸಿಕೊಂಡು ಅರ್ಜುನನಿಗೆ ಸಮೀಕರಿಸಿಕೊಂಡು ಬರೆದ ಪಂಪ ಭಾರತ ಅರಕೇಸರಿಗಾಗಿಯೇ ಬರೆದಂತಿತ್ತು. ಆದ್ದರಿಂದ ಅರಕೇಸರಿ ತುಂಬ ಖುಷಿಪಟ್ಟು ಪಂಪನಿಗೆ ಕವಿ ಸನ್ಮಾನ ಮಾಡ್ದ, ಹಲವಾರು ದಾನಗಳನ್ನು ಮಾಡ್ದ. ಈ ಎಲ್ಲ ವಿಷಯ ರಾಷ್ಟ್ರಕೂಟ ಚಕ್ರವರ್ತಿಯಾದ ಮುಮ್ಮಡಿ ಕೃಷ್ಣನ ಕಿವಿಗೆ ಸಹ ತಲುಪಿತ್ತು. ಈ ರಾಷ್ಟ್ರಕೂಟರು ಮತ್ತು ವೇಮುಲವಾಡ ಚಾಲುಕ್ಯ ವಂಶದವರ ಸಂಬಂಧ ಹೇಗಿತ್ತು ಅಂದರೆ, ಒಬ್ಬ ಚಕ್ರವರ್ತಿ, ಇನ್ನೊಬ್ಬರು ಸಾಮಂತರಾಜರು. ಆದರೂ ಸಹ ರಾಷ್ಟ್ರಕೂಟರ ಮೂರನೇ ಇಂದ್ರನ ಸೋದರಿ ಜಾಕವ್ವೆ, ಈ ಜಾಕವ್ವೆಯನ್ನು ಇಮ್ಮಡಿ ಅರಕೇಸರಿಯ ತಂದೆ ಇಮ್ಮಡಿ ನರಸಿಂಹನಿಗೆ ಮದುವೆ ಮಾಡಿಕೊಡಲಾಗಿತ್ತು. ಈ ಇಮ್ಮಡಿ ನರಸಿಂಹ ಹಾಗೂ ಜಾಕವ್ವೆಯರ ಮಗನೇ ವೇಮುಲವಾಡ ಚಾಲುಕ್ಯ ವಂಶದ ಇಮ್ಮಡಿ ಅರಕೇಸರಿ. ಈ ಇಮ್ಮಡಿ ಅರಕೇಸರಿಯ ಹೆಂಡತಿ ರೇವಕನಿಮ್ಮಡಿ ರಾಷ್ಟ್ರಕೂಟ ದೊರೆ ಇಂದ್ರನ ಪುತ್ರಿ ಅನ್ನೋದು ಸಹ ತಿಳಿದು ಬಂದಿದೆ. ಹೀಗಾಗಿ ರಾಷ್ಟ್ರಕೂಟರ ಮತ್ತು
ವೇಮುಲವಾಡ ಚಾಲುಕ್ಯ ವಂಶದವರ ಮಧ್ಯೆ ಗಾಢವಾದ ಸಂಬಂಧ ಇತ್ತು. ಆದ್ದರಿಂದ ವೇಮುಲವಾಡ ಚಾಲುಕ್ಯರು, ಅದರಲ್ಲೂ ಇಮ್ಮಡಿ ಅರಿಕೇಸರಿಯ ಕಾಲದಲ್ಲಿ ರಾಷ್ಟ್ರಕೂಟ ಚಕ್ರವರ್ತಿಗಳಿಗೆ ಬೆಂಬಲವಾಗಿದ್ದರು, ಯುದ್ಧಗಳಲ್ಲಿ ಬೆಂಬಲವಾಗಿದ್ದರು. ಹಾಗೆ ಪಂಪಕವಿಯ ಆಶ್ರಯದಾತನಾದ ಅರಿಕೇಸರಿ ಸಾಮಾನ್ಯದ ಸಾಮಂತರಾಜನಾಗಿರಲಿಲ್ಲ. ರಾಷ್ಟ್ರಕೂಟ ಚಕ್ರವರ್ತಿಗಳನ್ನೇ ನಿರ್ದೇಶಿಸುವ ಮಟ್ಟಿಗೆ ಪ್ರಬಲನಾಗಿದ್ದ. ಹೇಗೆ ಒಂದು ರಾಜ್ಯ, ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಒಂದು ರಾಜ್ಯ ದೇಶದ ಪ್ರಧಾನಿಯನ್ನೇ ನಿರ್ಧರಿಸುವ ಶಕ್ತಿಯುಳ್ಳ ರಾಜ್ಯವಾಗಿರುತ್ತಲ್ವ, ಆ ಥರ ಆಗಿನ ಕಾಲದಲ್ಲಿ ಸಾಮಂತರಾಜನಾದ ಅರಿಕೇಸರಿ ರಾಷ್ಟ್ರಕೂಟರ ಚಕ್ರವರ್ತಿ ಯಾರಾಗಬೇಕು ಅಂತ ಯೋಚಿಸಿ ಅವರಿಗೆ ಬೆಂಬಲ ಕೊಟ್ಟು ಅವರನ್ನು ಚಕ್ರವರ್ತಿ ಸ್ಥಾನದಲ್ಲಿ ಕುಳಿಸುವ ಸಾಮರ್ಥ್ಯ ಅರಿಕೇಸರಿಗೆ ಇತ್ತು. ನೋಡಿ, ಆಗ ರಾಷ್ಟ್ರಕೂಟ ಚಕ್ರವರ್ತಿ 4ನೇ ಗೋವಿಂದ ಚಾಲುಕ್ಯ ವಂಶದ ವಿಜಯಾದಿತ್ಯ, ಬಿಜ್ಜ ಅಂತ ಕರಿತಾ ಇದ್ರು, ಅವನ ಮೇಲೆ ಯುದ್ಧ ಮಾಡಕ್ಕೆ ಹೋಗ್ತಾನೆ. ಆಗ ಆ ಚಾಲುಕ್ಯ ರಾಜ ಅರಿಕೇಸರಿಗೆ ಶರಣು ಹೋಗ್ತಾನೆ. ಅಂತಹ ಸಮಯದಲ್ಲಿ ಅರಿಕೇಸರಿ ಚಾಲುಕ್ಯ ವಂಶದ ಬಿಜ್ಜನಿಗೆ ರಕ್ಷಣೆ ನೀಡಿ ಶರಣಾಗತ ಜಳನಿಧಿ, ಸಾಮಂತ ಚೂಡಾಮಣಿ ಎನ್ನುವ ಬಿರುದನ್ನು ಗಳಿಸಿದ. ಈ ವಿಷಯಗಳು ವೇಮುಲವಾಡ ಶಾಸನ, ವಿಕ್ರಮಾರ್ಜುನ ವಿಜಯಗಳಿಂದ ತಿಳಿದು ಬರುತ್ತೆ. ಈ 4ನೇ ಗೋವಿಂದ ಯಾರ ವಿರುದ್ಧ ಅರಿಕೇಸರಿ ಬಿಜ್ಜನಿಗೆ ಸಹಾಯ ಮಾಡಿರ್ತಾನೆ, ಅವನು ರಾಷ್ಟ್ರಕೂಟ ದೊರೆ ಆದರೂ ಸಹ ಯಾರು 4ನೇ ಗೋವಿಂದ ಕೆಟ್ಟ ಹೆಸರನ್ನು ಪಡೆದಿರ್ತಾನೆ. ದುಷ್ಟ ರಾಜ ಅಂತ, ದುಷ್ಟ ಚಕ್ರವರ್ತಿ ಅಂತ ಹೆಸರು ಪಡ್ಕೊಂಡಿರ್ತಾನೆ. ಅವನು ತನ್ನ ಅಣ್ಣ ಇಮ್ಮಡಿ ಅಮೋಘವರ್ಷನನ್ನು ಪದಚ್ಯುತಗೊಳಿಸಿ ಸಿಂಹಾಸನವನ್ನು ಏರಿರ್ತಾನೆ. ಅಂತಹ 4ನೇ ಗೋವಿಂದನನ್ನು ಅರಿಕೇಸರಿ ಸೋಲಿಸಿ, ಅಂದರೆ ರಾಷ್ಟ್ರಕೂಟ ಚಕ್ರವರ್ತಿಯಾದ 4ನೇ ಗೋವಿಂದನನ್ನು ಅರಿಕೇಸರಿ ಸೋಲಿಸಿ ತನ್ನನ್ನು ನಂಬಿ ಬಂದಿದ್ದ ಬದ್ದಗದೇವ, ಅಂದರೆ ಮತ್ತೊಬ್ಬ ರಾಷ್ಟ್ರಕೂಟ ವಂಶದ ವ್ಯಕ್ತಿಯಾದ ಮುಮ್ಮಡಿ ಅಮೋಘವರ್ಷನಿಗೆ ಚಕ್ರವರ್ತಿ ಸ್ಥಾನವನ್ನು ಕೊಡಿಸ್ದ. ಈ ವಿಷಯವನ್ನು ಪಂಪ ತನ್ನ ಪಂಪ ಭಾರತದಲ್ಲಿ ಹೇಳಿದ್ದಾನೆ. ಅಂದರೆ ಒಬ್ಬ ಸಾಮಂತ ರಾಜ ತಾನು ಯಾರ ಅಧೀನದಲ್ಲಿದ್ದನೋ ಆ ರಾಷ್ಟ್ರಕೂಟ ರಾಜ್ಯದ ಚಕ್ರವರ್ತಿಯನ್ನೇ ಬದಲಾಯಿಸುವ ಸಾಮರ್ಥ್ಯ ಈ ಸಾಮಂತರಾಜನಾದ ಅರಿಕೇಸರಿಗೆ ಇತ್ತು. ಅಷ್ಟೇ ಅಲ್ಲ, ಆ ಸಮಯದಲ್ಲಿ ಕಕ್ಕಲ ಮತ್ತು ಬಪ್ಪುಗ ಎನ್ನುವ ಶೂರರೂ ದುಷ್ಟರೂ ಆದ ಸಹೋದರರಿದ್ದರು. ಮುಮ್ಮಡಿ ಕೃಷ್ಣನು ಬಪ್ಪುಗನನ್ನು ಕೊಂದರೆ ಕಕ್ಕಲನನ್ನು ಅರಿಕೇಸರಿ ತಾನು ಒಂದು ಆನೆಯ ಮೇಲಿದ್ದುಕೊಂಡೇ ಕಕ್ಕಲನನ್ನು ಓಡಿಸಿದ ಅಂತ ಪಂಪ ತನ್ನ ಪಂಪ ಭಾರತದಲ್ಲಿ ವಿವರಿಸಿದ್ದಾನೆ. ಇಂತಹ ಖ್ಯಾತ ಶೂರ ಮತ್ತು ಚಕ್ರವರ್ತಿಗಳಿಗಿಂತ ಪ್ರಬಲನಾದ ಅರಿಕೇಸರಿಯ ಆಹ್ವಾನವನ್ನು ಒಪ್ಪಿ ಪಂಪಕವಿ ಆತನ ಆಸ್ಥಾನವನ್ನು ಪ್ರವೇಶಿಸ್ತಾನೆ. ವೇಮುಲವಾಡ ಚಾಲುಕ್ಯ ವಂಶದ ಅರಸರು, ವಿಶೇಷವಾಗಿ ಇಮ್ಮಡಿ ಅರಕೇಸರಿ, ರಾಷ್ಟ್ರಕೂಟರ ದಿಗ್ವಿಜಯಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಅವರ ವಿರುದ್ಧ ಬಂಡೆದ್ದವರನ್ನು ಇವರು ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾ ಇರ್ತಾರೆ. ಹೀಗೆ ಪಂಪನ ಯುಗವು ಧರ್ಮದಲ್ಲಿಯೂ, ರಾಜಸತ್ತೆಯಲ್ಲಿಯೂ, ಸಮಾಜದ ಕಟ್ಟುಪಾಡುಗಳಲ್ಲಿಯೂ ಅತ್ಯಂತ ಸ್ಥಿತ್ಯಂತರಗಳನ್ನು ಕಂಡಿದ್ದ ಕಾಲ ಅಂತ ಹೇಳಬಹುದು. ರಾಜಕಾರಣದಲ್ಲಿ ಚಕ್ರವರ್ತಿಗಳು ದುರ್ಬಲರಾಗಿದ್ದು, ಮಾಂಡಲಿಕ ರಾಜರು, ಸಾಮಂತ ರಾಜರು ರಾಜ್ಯದ ನಿರ್ವಾಹಕರಾಗಿ ಜನರ ಮನಸ್ಸಿನಲ್ಲಿ ಗಣ್ಯವಾದ ಸ್ಥಾನವನ್ನು ಪಡೀತಾ ಇದ್ದರು. ರಾಷ್ಟ್ರಕೂಟ 3ನೇ ಗೋವಿಂದರಾಜನ ಕಾಲದವರೆಗೂ, ಅಂದರೆ ಕ್ರಿಸ್ತಶಕ 814ರವರೆಗೂ ರಾಷ್ಟ್ರಕೂಟ ಸಾರ್ವಭೌಮರು 4 ದಿಕ್ಕುಗಳಲ್ಲಿ ತಮ್ಮ ಬಾಹುಬಲದಿಂದಲೇ ದಿಗ್ವಿಜಯವನ್ನು ಗೈತಾ ಇದ್ದರು. ರಾಜ್ಯ ವಿಸ್ತರಿಸಿದಂತೆ ಮಾಂಡಲಿಕರನ್ನು ಅಲ್ಲಲ್ಲಿ ನೇಮಿಸಿದ್ದರಿಂದ ವಿಶಾಲವಾದ ದೇಶವನ್ನು ತಮ್ಮ ಅಂಕೆಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾರ್ವಭೌಮರಿಗೆ, ಅಂದರೆ ಚಕ್ರವರ್ತಿಗಳಿಗೆ ಕಷ್ಟ ಆಗ್ತಾ ಇತ್ತು. 3ನೇ ಗೋವಿಂದನ ನಂತರ
ಚಕ್ರವರ್ತಿಯಾದ 1ನೇ ಅಮೋಘವರ್ಷನು ಚಿಕ್ಕವನಾಗಿದ್ದಾಗಲೇ ಪಟ್ಟಕ್ಕೆ ಬಂದಿರ್ತಾನೆ. ಅವನ ರಾಜ್ಯದಲ್ಲಿ ಭೀಕರವಾದ ಕ್ರಾಂತಿಗಳು, ಬಂಡಾಯಗಳು ಉಂಟಾಗುತ್ತೆ. ಆಗ ಮಾಂಡಲಿಕನಾದ ಲಾಟದ ಕರ್ಕರಾಜ ರಾಷ್ಟ್ರಕೂಟರಿಗೆ ಸಹಾಯ ಮಾಡ್ತಾನೆ. ನಂತರ ಆಳುಗಳಾಗಿ ದುಡಿತಿದ್ದ ಪಶ್ಚಿಮದ ಗಂಗರೊಡನೆ ರಾಷ್ಟ್ರಕೂಟರು ಸ್ನೇಹ ಬಾಂಧವ್ಯನ ಬೆಳೆಸ್ತಾರೆ. 1ನೆಯ ಬೂತುಗನಿಗೆ ತನ್ನ ಮಗಳಾದ ಚಂದ್ರಲಭ್ಯೆಯನ್ನು ಕೊಟ್ಟು ಮದುವೆ ಮಾಡಿಕೊಡ್ತಾರೆ ರಾಷ್ಟ್ರಕೂಟ ಚಕ್ರವರ್ತಿಗಳು. ಅಮೋಘವರ್ಷನ ವಿಜಯಗಳು ಮಾಂಡಲಿಕ ರಾಜರ ಪರಾಕ್ರಮವನ್ನು ಅವಲಂಬಿಸಿರುತ್ತೆ. ಗುರ್ಜರ ವಿಜಯದಲ್ಲಿಯೂ, ಪೂರ್ವ ಚಾಲುಕ್ಯರ ಹೋರಾಟದಲ್ಲಿಯೂ ಬೋಧನ ಚಾಲುಕ್ಯರು ಹಾಗೂ ತಲಕಾಡಿನ ಗಂಗರು ರಾಷ್ಟ್ರಕೂಟರಿಗೆ ಬೆಂಬಲವಾಗಿ ನಿಂತು ರಣರಂಗದಲ್ಲಿ ಕಾದಿರ್ತಾರೆ. ರಾಷ್ಟ್ರಕೂಟರಲ್ಲಿ ಒಬ್ಬ ಚಕ್ರವರ್ತಿಯಾದ ಬದ್ದೆಗನು ಯಾರಿಂದ ತಾನು ಚಕ್ರವರ್ತಿ ಆಗಿದ್ದ ಅಂದರೆ ಇಮ್ಮಡಿ ಅರಕೇಸರಿಯಿಂದ. ಆ ಇಮ್ಮಡಿ ಅರಕೇಸರಿಯ ಪರಾಕ್ರಮದ ಹಂಗಿನಲ್ಲಿ ಬದ್ದೆಗ ಇರ್ತಾನೆ. ಹೀಗೆ ಪಂಪನ ಕಾಲದಲ್ಲಿ ಚಾರಿತ್ರಿಕವಾಗಿ ನೋಡಿದ್ರೆ ಅನೇಕ ರಾಜಕೀಯ ವಿಪ್ಲವಗಳು ನಡೀತಾ ಇತ್ತು. ರಾಜ್ಯತಂತ್ರದಲ್ಲಿ ಮಾಂಡಲಿಕರು ಪ್ರಬಲರಾಗಿದ್ದರು. ರಾಷ್ಟ್ರಕೂಟ ಚಕ್ರವರ್ತಿಗಳಾಗಿ ಬದ್ದೆಗ ಹಾಗೂ 3ನೆಯ ಕೃಷ್ಣ ಇದ್ದರೂ ಸಹ ಅರಿಕೇಸರಿ ವೈರಿ ನರೇಂದ್ರ ದರ್ಪೋದ್ದಳನ ಎಂಬ ಬಿರುದನ್ನು ಪಡೆದು ಖ್ಯಾತ ಮಾಂಡಲಿಕ ಅಂತ ಹೆಸರನ್ನು ಪಡೆದಿದ್ದ. ಹೀಗೆ ಪಂಪಕವಿಯ ಸಮಯದಲ್ಲಿ ಅನೇಕ ರಾಜಕೀಯ ವಿಪ್ಲವಗಳು ನಡೀತಾ ಇತ್ತು. ಹಲವು ಬಾರಿ ಸಾಮಂತರಾಜರು ಚಕ್ರವರ್ತಿಗಳನ್ನೇ ನಿಯಂತ್ರಿಸ್ತಾ ಇದ್ದರು. ಸಾಮಂತರಾಜರ ಶೌರ್ಯ ಮತ್ತು ಅವರ ಸಾಮರ್ಥ್ಯದ ಮೇಲೆ ಚಕ್ರವರ್ತಿಗಳು ತಮ್ಮ ರಾಜ್ಯವನ್ನು ವಿಸ್ತರಿಸ್ತಾ ಇದ್ರು ಅಂತ ಹೇಳಬಹುದು. ಪಂಪಕವಿ ಸಮಯದಲ್ಲಿ ಸಾಮಾಜಿಕ ಹಿನ್ನೆಲೆ ಹೇಗಿತ್ತು ಅನ್ನೋದನ್ನು ಈಗ ನೋಡೋಣ. ಆ ಸಮಯದಲ್ಲಿ ಜನಜೀವನದಲ್ಲಿ ಶೌರ್ಯೋತ್ಸಾಹ, ತ್ಯಾಗ ಭೋಗಗಳು, ಶೌರ್ಯ ಸ್ಥೈರ್ಯಗಳು, ಸ್ವಾಮಿ ಭಕ್ತಿ, ದೇಶಭಕ್ತಿಗಳು ಸಮಾಜದಲ್ಲಿ ಅಪೇಕ್ಷಣೀಯ ಮೌಲ್ಯಗಳಾಗಿತ್ತು. ಹಲವಾರು ಆದರ್ಶ ಪದ್ಧತಿಗಳು ಚಾಲ್ತಿಯಲ್ಲಿದ್ದವು. ಯಾವ್ಯಾವುದು ಈ ಆದರ್ಶ ಪದ್ಧತಿಗಳು ಅಂದರೆ ಲೆಂಕವಾಳಿ, ಜೋಳವಾಳಿ, ವೇಳೆವಾಳಿ, ತುರುಗೊಳ್, ಪೆಣ್ಬುಯಲ್. ಏನು ಹೀಗಂದರೆ ಲೆಂಕವಾಳಿ ಅಂದರೆ ತನ್ನ ಒಡೆಯನ ಸಲುವಾಗಿ ಪ್ರಾಣ ಕೊಡಲು ಸಿದ್ಧನಾಗಿರುವ ನಿಷ್ಠಾವಂತನಾದ ಆಳಿನ ಕರ್ತವ್ಯ ನಿಷ್ಠೆ. ಇದಕ್ಕೆ ಇಂತಹ ಆಳಿಗೆ ಯಾರು ತನ್ನ ಒಡೆಯನ ಸಲುವಾಗಿ ಪ್ರಾಣ ಕೊಡಲು ಸಿದ್ಧವಾಗಿರ್ತಾರೋ ಅವರಿಗೆ ಲೆಂಕ ಅಂತ ಕರೀತಾ ಇದ್ರು. ಆ ಒಂದು ಪ್ರಮಾಣ ತೆಗೆದುಕೊಂಡ್ರೆ ಅವರನ್ನು ಲೆಂಕವಾಳಿ ಅಂತ ಕರೀತಾ ಇದ್ರು. ಇನ್ನು ಜೋಳವಾಳಿ ಅಂದ್ರೇನು? ಒಡೆಯನ ಉಪ್ಪಿನ ಹಂಗು ಮತ್ತು ಅನ್ನದ ಋಣ ತೀರಿಸುವ ಸಂಕಲ್ಪ ಮಾಡೋದಕ್ಕೆ ಜೋಳವಾಳಿ ಅಂತ ಕರೀತಾ ಇದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ವೇಳೆವಾಳಿ ಅಂದರೆ ಒಡೆಯ ಅಕಸ್ಮಾತಾಗಿ ಮರಣ ಹೊಂದಿದರೆ, ರಾಜ ಇರಬಹುದು, ಸಾಮಂತ ರಾಜ ಇರಬಹುದು, ದಂಡನಾಯಕ ಇರಬಹುದು, ಚಕ್ರವರ್ತಿ ಇರಬಹುದು, ಯಾರಾದರೂ ಇರಬಹುದು, ಒಡೆಯನಾದವನು ಮರಣ ಹೊಂದಿದರೆ ಅವನ ಆಶ್ರಿತ ಅಥವಾ ಸೇವಕನು ತಾನೂ ಸಾಯುವುದಾಗಿ ಪ್ರತಿಜ್ಞೆ ಮಾಡಿ ಅದರಂತೆ ನಡೆದುಕೊಳ್ಳುವುದು ವೇಳೆವಾಳಿ ಅಂತ ಕರೀತಾ ಇದ್ರು. ನೋಡಿ, ನಾವು ಕೇಳಿರ್ತೀವಿ ವಾರ್ತೆಗಳನ್ನು ಓದುವಾಗ ಒಬ್ಬ ನಾಯಕ, ಅದರಲ್ಲೂ ಈಗಿನ ಸನ್ನಿವೇಶದಲ್ಲಿ ಒಬ್ಬ ಸಿನಿಮಾ ನಟ ತೀರು ಹೋದಾಗ ಎಷ್ಟೋ ಜನ ಅವನ ಅಭಿಮಾನಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಕೇಳ್ತೀವಿ. ಅದನ್ನು ನಮಗೆ ಕೇಳಿದ್ರೆ ನಂಬೋದಕ್ಕಾಗಲ್ಲ. ಎಷ್ಟೋ ಸರಿ ಹೀಗೂ ಇರ್ತಾರ ಅನಿಸುತ್ತೆ. ಅದೇ ಥರ ಆಗಿನ ಕಾಲದಲ್ಲಿ ನಮ್ಮ ಒಡೆಯ ಏನಾದರೂ ಮರಣಿಸಿದರೆ ತಾವು ಸಾಯ್ತೀವಿ ಅಂತ, ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಪ್ರತಿಜ್ಞೆ ಮಾಡ್ತಾಯಿದ್ರು. ಅಂಥವ್ರಿಗೆ ವೇಳೆವಾಳಿಗಳು ಅಂತ ಕರಿತಾ ಇದ್ರು. ಇನ್ನು ತುರುಗೊಳ್ ಅಥವಾ ಗೋಗ್ರಹಣ, ಕಳ್ಳರ ತಂಡ ಊರೊಳಗೆ ನುಗ್ಗಿ ದನಕರುಗಳನ್ನು ಸೆರೆ ಹಿಡಿದ್ರೆ ಮತ್ತು ಗ್ರಾಮದನವನ್ನು ಸೂರೆ ಮಾಡಿದಾಗ ಊರವರೆಲ್ಲ ಸೇರಿ ಅವರ ವಿರುದ್ಧ ಹೋರಾಡಿ ಅದನ್ನು ಬಿಡಿಸ್ಕೊಂಡು ಬರೋದಕ್ಕೆ ತುರುಗೊಳ್ ಅಂತ ಕರೀತಾ ಇದ್ರು. ಮತ್ತೊಂದು ಪೆಣ್ಬುಯಲ್, ಇದು ಸ್ತ್ರೀಯರ ಮಾನ ಸಂರಕ್ಷಣೆಗಾಗಿ
ಮಾಡುವ ಹೋರಾಟಕ್ಕೆ ಪೆಣ್ ಬುಯಲ್ ಅಂತ ಕರೀತಾರೆ. ಸ್ತ್ರೀಯರನ್ನು ರಕ್ಷಿಸುವ ಒಂದು ಕ್ರಿಯೆ. ಪಂಪನ ಕಾಲದಲ್ಲಿ ಹಲವಾರು ವೀರರು ಯುದ್ಧದಲ್ಲಿ ರಣರಂಗದಲ್ಲಿ ಕಾದಾಡಿ ಪ್ರಾಣಾರ್ಪಣೆ ಮಾಡ್ತಾ ಇದ್ರಲ್ವ, ಅವರ ಸಲುವಾಗಿ ಶಾಸನಗಳನ್ನು ಹಾಕಿಸ್ತಾ ಇದ್ರು. ಅಂತಹ ಶಾಸನಗಳಿಗೆ ವೀರಗಲ್ಲುಗಳು ಅಂತ ಕರೀತಾ ಇದ್ರು. ಪತ್ನಿಯರು ಅಥವಾ ಸತಿಯರು ತನ್ನ ಪತಿ ಏನಾದರೂ ಯುದ್ಧದಲ್ಲಿ ಅಥವಾ ಬೇರೆ ಯಾವುದೇ ಕಾರಣದಿಂದ ಸತ್ತಾಗ ಆಕೆ ಪತಿಯೊಡನೆ ಸಹಗಮನ ಮಾಡ್ತಾ ಇದ್ರು. ಅಂಥದಕ್ಕೆ ಸತಿ ಸಹಗಮನ ಅಂತ ಹೇಳ್ತಾ ಇದ್ರು. ಅದು ಈಗಿನ ಕಾಲದಲ್ಲಿ ಕಾನೂನು ವಿರೋಧಿ. ಅದನ್ನು ಮಾಡಿದ್ರೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟವ್ರಿಗೆ ತುಂಬ ಕಠಿಣವಾದ ಶಿಕ್ಷೆ ಆಗುತ್ತೆ. ಆದರೆ ಆಗಿನ ಕಾಲದಲ್ಲಿ ಅಂತಹ ಸತಿಯ ನೆನಪಿಗಾಗಿ ಮಹಾಸತಿ ಕಲ್ಲುಗಳನ್ನು ನೆಡ್ತಾ ಇದ್ರು. ಅದಕ್ಕೆ ಮಾಸ್ತಿ ಕಲ್ಲುಗಳು ಅಂತ ಹೇಳ್ತಾ ಇದ್ರು. ಮತ್ತು ಯುದ್ಧದಲ್ಲಿ ಗೆದ್ದು ಬಂದ ಅಥವಾ ಹೋರಾಡಿದ ಶೂರರಿಗೆ ಸನ್ಮಾನಿಸುವ ಪದ್ಧತಿ ಇತ್ತು. ಗೆದ್ದು ಬಂದ ಶೂರರಿಗೆ ಚಿನ್ನದ ಕಡಗಗಳನ್ನು ತೊಡಿಸಿ ಉಂಬಳಿಗಳನ್ನು ಕೊಡ್ತಾ ಇದ್ರು. ಹಾಗೂ ಯುದ್ಧದಲ್ಲಿ ಸತ್ತ ಶೂರರ ಸಂಬಂಧಿಗಳ ಜೀವನ ನಿರ್ವಹಣೆಗೆ ನೆತ್ತರು ಕೊಡುಗೆ ಅಂತ ಸಹ ಒಡೆಯರು ಕೊಡ್ತಾ ಇದ್ರು. ಇನ್ನು ಬಾಳ್ಗಚ್ಚು ಅಂದರೆ ಅದು ಒಂದು ವಿಧಿ. ರಕ್ತಸಿಕ್ತವಾದ ಕತ್ತಿಯನ್ನು ಯುದ್ಧದಲ್ಲಿ ಹೋರಾಡಿ ಕತ್ತಿ ರಕ್ತವಾಗಿದ್ದರೆ ಅದನ್ನು ತೊಳೆದು ಆಚರಿಸುವ ಪದ್ಧತಿ ಬಾಳ್ಗಚ್ಚು. ಈ ಯುದ್ಧದಲ್ಲಿ ಹೋರಾಡಿ ಬಂದ ವೀರನ ಕತ್ತಿ ರಕ್ತಸಿಕ್ತವಾಗಿದ್ದರೆ ಅದನ್ನು ತೊಳೆಯುವ ಈ ಪರಿಪಾಠ, ಅದನ್ನು ತೊಳೆದು ವೀರ ಯೋಧರನ್ನು ಸನ್ಮಾನಿಸುವ ಒಂದು ಕ್ರಿಯೆ ಬಾಳ್ಗಚ್ಚು. ಪಂಪಕವಿಯ ಕಾಲದಲ್ಲಿ ಧಾರ್ಮಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ನೋಡೋಣ. ಧಾರ್ಮಿಕ ಜೀವನ ಉದಾರವೂ ಸಹಿಷ್ಣುವೂ ಆಗಿತ್ತು. ಆದರೆ ಜಾತಿಗಳ ತರತಮ ಭಾವನೆ ಬಹಳವಾಗಿತ್ತು. ಕುಲದ ಪ್ರಜ್ಞೆ ಹೆಚ್ಚಾಗಿತ್ತು. ಸ್ಮೃತಿಕಾರರ ನಿರೂಪಣೆಯನ್ನು, ಮನುಸ್ಮೃತಿ ಅವೆಲ್ಲ ಏನು ಹೇಳ್ತಾರಲ್ಲ, ಅದರ ಪ್ರಕಾರ ಸಾಮಾಜಿಕ ಕಟ್ಟುಪಾಡುಗಳು ಇದ್ವು. ಪಂಪನ ತಂದೆ ಹುಟ್ಟಿನಿಂದ ಬ್ರಾಹ್ಮಣನಾಗಿದ್ದ. ಆದರೆ ಅವನು ಅನುಸರಿಸಿದ್ದು ಜೈನ ಧರ್ಮವನ್ನು. ಆದ್ದರಿಂದ ಪಂಪ ಬ್ರಾಹ್ಮಣ ಮತ್ತು ಜೈನ ಧರ್ಮಗಳ ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡಿದ್ದ ಅಂತ ಹೇಳಬಹುದು. ಹೀಗಾಗಿ ಪಂಪನಿಗೆ ಬ್ರಾಹ್ಮಣ ಜಾತಿ ಅಥವಾ ವಿಪ್ರ ಕುಲದಲ್ಲಿ ಗೌರವ ಸಹ ಇತ್ತು. ಜೈನ ಧರ್ಮೀಯನಾಗಿದ್ದರೂ ಸಹ ಪಂಪ ಕಾವ್ಯ ರಚನೆಗೆ ವೈದಿಕ ಶ್ರದ್ಧೆಯ ಮಹಾಭಾರತವನ್ನೇ ಆಯ್ದುಕೊಂಡಿದ್ದ. ಎರಡನೆಯ ಗ್ರಂಥ ಪಂಪ ಭಾರತ, ಅದರ ಕತೆ ಮಹಾಭಾರತದ ಕತೆ. ಇದರಿಂದ ಆತ ತನ್ನ ಉದಾರ ಧಾರ್ಮಿಕ ದೃಷ್ಟಿಯನ್ನು ಪ್ರಕಟಿಸಿದ್ದ. ಪಂಪ ತನ್ನ ಪಂಪ ಭಾರತದಲ್ಲಿ ಕುಲದ ಕೀಳರಿಮೆಯನ್ನು ಕರ್ಣನ ಪಾತ್ರದ ಮೂಲಕ, ಕುಲದ ಬಗ್ಗೆ ಇರುವ ಮೇಲರಿಮೆಯನ್ನು ದ್ರೋಣ ಅಶ್ವತ್ಥಾಮರ ಪಾತ್ರಗಳ ಮೂಲಕ ಬಿಂಬಿಸಿದ್ದಾನೆ. ಆ ಕಾಲದಲ್ಲಿ ಬ್ರಾಹ್ಮಣರು ಯೋಧರಾಗೋದಾಗಲಿ ಕ್ಷಾತ್ರ ಜೀವನ ನಡೆಸೋದಾಗಲಿ ಅಪೇಕ್ಷಣೀಯವಾಗಿರಲಿಲ್ಲ. ಅವರವರ ಕುಲ ಕಸುಬುಗಳನ್ನು ಅವರವರು ಮಾಡಬೇಕಾಗಿತ್ತು. ಪಂಪನ ಕಾಲದಲ್ಲಿ ಧಾರ್ಮಿಕ ಜೀವನ ಹೇಗಿತ್ತು ಅಂದರೆ, ಜನರಲ್ಲಿ ತ್ಯಾಗ ಭೋಗ ಎರಡೂ ಸಮ್ಮಿಳಿತವಾಗಿತ್ತು. ಲೌಕಿಕರ ಜೀವನದಲ್ಲಿ ಮೌಲ್ಯಗಳಾಗಿ ಸತ್ಯ, ನಿಷ್ಠೆ, ತ್ಯಾಗ, ಶೌರ್ಯ, ದಾನ ಗುಣಗಳಿತ್ತು. ಧಾರ್ಮಿಕ ಮೌಲ್ಯಗಳಾಗಿ ಯೋಗ, ವೈರಾಗ್ಯ, ತಪಸ್ಸು, ಬ್ರಹ್ಮಚರ್ಯಗಳು ಸಹ ಇತ್ತು. ಕೆರೆ, ಕಟ್ಟೆ, ಬಸದಿ, ದೇಗುಲ, ಸತ್ರ, ಅರವಟ್ಟಿಗೆ ಇವುಗಳ ನಿರ್ಮಾಣ ಧರ್ಮದ ಒಂದು ಭಾಗವಾಗಿತ್ತು. ಅಷ್ಟೇ ಅಲ್ಲದೆ ಸಾಹಿತ್ಯ, ಲಲಿತಕಲೆ, ಸಂವಾದ, ರಸಿಕತೆ, ಸಹಾಯ ಬುದ್ಧಿ ಈ ಎಲ್ಲವೂ ವ್ಯಕ್ತಿ ಜೀವನದ ಪ್ರಮುಖ ಲಕ್ಷಣಗಳಾಗಿತ್ತು. ಈ 10ನೆಯ ಶತಮಾನ ಪಂಪನ ಕಾಲ ಜೈನ ಧರ್ಮದ ಕ್ಷೀಣತೆಯ ಕಾಲ. ಜೈನ ಧರ್ಮ ನಶಿಸೋದಕ್ಕೆ ಪ್ರಾರಂಭ ಆಗಿತ್ತು. ಉತ್ತರ ಕರ್ನಾಟಕದಲ್ಲಿ ಚಾಲುಕ್ಯರು, ದಕ್ಷಿಣದಲ್ಲಿ ಚೋಳರು ವೈದಿಕ ಧರ್ಮಕ್ಕೆ ಒತ್ತಾಸೆ ನೀಡ್ತಾ ಇದ್ದರು. ಆದರೂ ಸಹ ರಾಷ್ಟ್ರಕೂಟರು ಹಾಗೂ ಗಂಗರು ಜೈನ ಧರ್ಮದ ಪೋಷಣೆಗೆ
ಕಟಿಬದ್ಧರಾಗಿ ನಿಂತಿದ್ದರು. ಆ ಕಾರಣದಿಂದ ಅನೇಕ ಜೈನ ಬಸದಿಗಳು ಈ ಸಮಯದಲ್ಲಿ ನಿರ್ಮಾಣವಾಯಿತು. ಆ ರಾಜರ ಪ್ರೋತ್ಸಾಹದಿಂದ ಅನೇಕ ಜೈನ ಪುರಾಣಗಳು ಸಹ ರಚಿತವಾದವು. ಅದೇ ಸಮಯದಲ್ಲೇ ಪಂಪನ ಆದಿಪುರಾಣ ಜೈನ ಧರ್ಮದ ತತ್ವಗಳನ್ನು ಜನರಿಗೆ ತಿಳಿಸುವ ಈ ಕಾವ್ಯ ಒಂದು ಜೈನ ಧರ್ಮ ಗ್ರಂಥ ಅನ್ನೋಂತ ಸಹ ಹೇಳಬಹುದು. ಅಂತಹ ಕಾವ್ಯವನ್ನು ಪಂಪ ರಚಿಸಿದ ಪಂಪನ ಸಮಯದಲ್ಲಿ ವಿದ್ಯಾಭ್ಯಾಸಕ್ಕೆ ಬಹಳ ಪ್ರೋತ್ಸಾಹ ಇರ್ತಾ ಇತ್ತು. ಮಠಗಳು ಅಗ್ರಹಾರಗಳು ಆಗಿನ ವಿದ್ಯಾ ಕೇಂದ್ರಗಳಾಗಿದ್ದವು. ವ್ಯಾಕರಣ, ಜ್ಯೋತಿಷ, ಸಾಹಿತ್ಯ ಮೀಮಾಂಸೆ, ಧರ್ಮಶಾಸ್ತ್ರ, ಪುರಾಣ, ನ್ಯಾಯ ಮೊದಲಾದ ವಿಷಯಗಳ ಜೊತೆಗೆ ಲೋಕೋಪಯೋಗಿಯಾದ ಗಣಿತ, ಹಸ್ತಿ, ಅಶ್ವ ಮೊದಲಾದ ಶಾಸ್ತ್ರಗಳು ಸಹ ಅಭ್ಯಾಸದ ವಿಷಯಗಳಾಗಿದ್ದವು. ಅಷ್ಟೇ ಅಲ್ಲದೆ ಸಾಹಿತ್ಯದ ದೃಷ್ಟಿಯಿಂದ ವ್ಯಾಕರಣ, ಛಂದಸ್ಸು, ಅಲಂಕಾರ, ಮಹಾಕಾವ್ಯಗಳು, ನಾಟಕ, ಧರ್ಮಶಾಸ್ತ್ರ, ವೇದಗಳು, ಷಡಂಗಗಳು, ರಾಜನೀತಿ, ಷಡ್ದರ್ಶನಗಳು, ತರ್ಕ, ನೃತ್ಯಶಾಸ್ತ್ರ, ಸಂಗೀತ, ಹಸ್ತಿಶಾಸ್ತ್ರ, ಚಿತ್ರಕಲೆ, ಖಗೋಳ ವಿಜ್ಞಾನ, ರತ್ನ ಪರೀಕ್ಷೆ, ವಾಸ್ತುವಿದ್ಯೆ, ಬಡಗಿಯ ಕೆಲಸ, ವಿಷವೈದ್ಯ, ಸ್ವರಪರಿಚಯ, ಕಾಮಶಾಸ್ತ್ರ, ಇಂದ್ರಜಾಲ, ಯುದ್ಧವಿದ್ಯೆ ಈ ಎಲ್ಲ ವಿಷಯಗಳ ಬಗ್ಗೆ ಸಹ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ನೀಡಲಾಗ್ತಾ ಇತ್ತು. ಈ 10ನೇ ಶತಮಾನದಲ್ಲಿ ಧಾರ್ಮಿಕ ಪಂಥಗಳು ಯಾವುದು ಗಮನಾರ್ಹವಾಗಿ ಚಾಲ್ತಿಯಲ್ಲಿತ್ತು ಅಂದರೆ ಜೈನ ಮತ್ತು ವೈದಿಕ ಧರ್ಮ. ಆದಿಶಂಕರಾಚಾರ್ಯರ ಪ್ರಭಾವದಿಂದ, ಅವರ ವ್ಯಕ್ತಿತ್ವದಿಂದಾಗಿ ಸನಾತನ ಧರ್ಮ ಪುನರ್ಜೀವನಗೊಂಡು ಹೊಸದಾಗಿ ಸ್ಮೃತಿಗಳು ರಚಿತವಾಗ್ತಾ ಇತ್ತು. ಮೊದಲು ಇದ್ದ ಬೌದ್ಧ ಧರ್ಮ ಬಹುತೇಕ ಕ್ಷೀಣವಾಗಿತ್ತು. ಆದರೂ ಸಹ ಅಲ್ಲಲ್ಲಿ ಸಂಘಾರಾಮಗಳು ಖಿಲವಾಗದೆ ನಡೀತಾ ಇತ್ತು. ಆದರೆ ಅದರ ಪ್ರಭಾವ ಜನತೆಯ ಮೇಲೆ ಅಷ್ಟಾಗಿ ಇರಲಿಲ್ಲ. ಜೈನ ಧರ್ಮ ಗಂಗರ, ರಾಷ್ಟ್ರಕೂಟರ ಪ್ರೋತ್ಸಾಹದಿಂದ ಪ್ರಭಾವಶಾಲಿ, ಬುದ್ಧಿವಂತರು, ವಿದ್ಯಾವಂತರು, ತಪಸ್ವಿಗಳು ಆದ ಜಿನಾಚಾರ್ಯರ ಧೀರ ಗಂಭೀರವಾದ ಪ್ರಖರವಾದ ವ್ಯಕ್ತಿತ್ವದಿಂದ ಸಾಮಾನ್ಯರಲ್ಲಿ ಹಾಗೂ ಉನ್ನತ ವರ್ಗದ ಜನಸಮಾನದಲ್ಲಿ ಮಾನ್ಯತೆ ಮತ್ತು ಪುರಸ್ಕಾರವನ್ನು ಜೈನ ಧರ್ಮ ಗಳಿಸಿತ್ತು. ಜೈನ ಶ್ರಾವಕರು ರಾಜಕೀಯದಲ್ಲಿ ಪ್ರಭಾವಶಾಲಿಗಳಾಗಿದ್ದರು. ರಾಜನ ಅನುಗ್ರಹವನ್ನು ಬಯಸಿದ ಹಲವರು ಆ ರಾಜನ ಧರ್ಮಕ್ಕೆ ತಮ್ಮ ನಿಷ್ಠೆಯನ್ನು ಬದಲಿಸ್ಕೊಳ್ತಾ ಇದ್ರು. ಹೀಗಾಗಿ ಹಲವಾರು ಜನರು ಜೈನ ಧರ್ಮವನ್ನು ಅವಲಂಬಿಸೋದಕ್ಕೂ ಸಹ ಪ್ರಾರಂಭಿಸಿದ್ರು. ರಾಷ್ಟ್ರಕೂಟ ದೊರೆ ಅಮೋಘವರ್ಷ ನೃಪತುಂಗನ ಆಳ್ವಿಕೆಯ ವೇಳೆಗೆ ಅನೇಕ ಜೈನ ಕವಿಗಳ ಹೆಸರು ಖ್ಯಾತವಾಗಿತ್ತು. ಅದರಲ್ಲಿ ಅಸಗ, ಗುಣವರ್ಮ ಮುಂತಾದವರು ಇದ್ದರು. ಅವರ ಕೃತಿಗಳು ಲಭಿಸಿಲ್ಲದೆ ಇದ್ದರೂ ಸಹ ಅವರು ಪಂಪಪೂರ್ವದ ಕವಿಗಳು ಅಂತ ಖ್ಯಾತರಾಗಿದ್ದಾರೆ. ಪಂಪನ ಕಾಲದಲ್ಲಿ ಜೈನ ಕವಿಗಳ ಧರ್ಮಶ್ರದ್ಧೆ ಹೇಗಿತ್ತು, ಅವರ ಸಾಹಿತ್ಯ ಸಾಧನೆಯ ಹೆದ್ದಾರಿಗಳು ಹೇಗಿತ್ತು ಅಂತ ನೋಡೋದಾದರೆ, ಆ ಕಾಲ ಸಾಹಿತ್ಯದ ದೃಷ್ಟಿಯಿಂದ ತುಂಬ ಮಹತ್ವದ ಕಾಲ ಅಂತ ಹೇಳಬಹುದು. ರಾಜಕೀಯ, ಸಾಮಾಜಿಕ ಮತ್ತು ಧಾರ್ಮಿಕ ಪರಿಸರದ ಪ್ರಭಾವಗಳು ಸಾಹಿತ್ಯದಲ್ಲಿ ಕಾಣುತ್ತೆ. ಕವಿಗಳಲ್ಲಿ ಧರ್ಮಶ್ರದ್ಧೆ, ಸಾಮಾಜಿಕ ದೃಷ್ಟಿ, ಸಾಹಿತ್ಯ ಪ್ರೀತಿಗಳು ಕಾಣ್ತಾ ಇದ್ದವು. ಮಹಾವಿದ್ವಾಂಸರು, ಆಚಾರಶೀಲರು ಆದ ಗುರುಗಳಲ್ಲಿ ಧರ್ಮ ಹಾಗೂ ಕಾವ್ಯದ ವ್ಯಾಸಂಗವನ್ನು ನಡೆಸದೆ ಸ್ವಂತವಾಗಿ ಸಾಹಿತ್ಯ ರಚನೆಯನ್ನು ಕವಿಗಳು ಕೈಗೊಳ್ತಾ ಇರಲಿಲ್ಲ. ಕವಿಗಳು ಮಹಾಕಾವ್ಯಗಳು ಅಥವಾ ತಮ್ಮ ಮತದ ಪುರಾಣಗಳ ವಸ್ತುವನ್ನು ಆಧಾರವಾಗಿಟ್ಕೊಂಡು 1 ಅಥವಾ 2 ಉತ್ಕೃಷ್ಟ ಸಾಹಿತ್ಯ ಕೃತಿಗಳನ್ನು ರಚಿಸ್ತಾ ಇದ್ದರು. ಸಮಾಜದ ಲೌಕಿಕ ಮುಖಕ್ಕೆ ಒಪ್ಪುವಂತೆ ಒಂದು ಲೌಕಿಕ ಕಾವ್ಯವನ್ನು, ಧಾರ್ಮಿಕ ಶ್ರದ್ಧೆಗೆ ಬೇಕಾಗುವಂತೆ ಒಂದು ಆಗಮಿಕ ಕಾವ್ಯವನ್ನು ರಚಿಸುವ ಪರಿಪಾಠವನ್ನು ಬೆಳೆಸ್ಕೊಂಡಿದ್ರು. ರಾಜಾಶ್ರಯದ ಮನ್ನಣೆ, ಪ್ರೋತ್ಸಾಹ ಕವಿಗಳಿಗೆ ಅಪಾರವಾಗಿ ದೊರೀತಾ ಇತ್ತು. ಕೃತಿ ರಚನೆಯಲ್ಲಿ ಆ ಕಾಲದ
ಮೌಲ್ಯಗಳ, ಪರಿಸ್ಥಿತಿಗಳ, ವಿದ್ಯಮಾನಗಳ ಪ್ರತಿಬಿಂಬವನ್ನು ನಾವು ನೋಡಬಹುದಾಗಿದೆ. ಆ ಪರಿಸ್ಥಿತಿಗಳ ಪರಿಣಾಮವಾಗಿಯೇ ಕೃತಿಗಳು ಸಹ ರಚಿತವಾಗ್ತಾ ಇತ್ತು. ಪಂಪಕವಿ ಸೇರಿದಂತೆ ಆ ಕಾಲದ ಕವಿಗಳೆಲ್ಲ ಸಾಮಾನ್ಯವಾಗಿ ಜೀವನ ಪ್ರೀತಿ, ಸೌಂದರ್ಯದ ಆಸ್ವಾದನೆ, ಆ ದೃಷ್ಟಿಯನ್ನು ಇಟ್ಟುಕೊಂಡು ಸಂಸಾರಿ ಜೀವನವನ್ನು ಪೋಷಿಸಿಕೊಂಡೇ ಸ್ವಮತದಲ್ಲಿ ನಿಷ್ಠೆ, ಅನ್ಯ ಮತದಲ್ಲಿ ಸಹಿಷ್ಣುತೆಯನ್ನು ತೋರಿಸ್ತಾ ಇದ್ದರು. ಅವರ ರಚನೆಗಳು ಮತದ ಕಟ್ಟುಪಾಡುಗಳನ್ನು ಮೀರಿ ಒಟ್ಟು ಸಮುದಾಯ ಇಷ್ಟಪಡುವಂತೆ ಸಿದ್ಧವಾಗ್ತಾ ಇತ್ತು. ಮೌಲ್ಯಗಳು, ಆದರ್ಶಗಳು, ನೀತಿಯ ನಿಲುವುಗಳು ಆ ಕಾವ್ಯಗಳಲ್ಲಿ ಎದ್ದು ಕಾಣ್ತಾ ಇತ್ತು. ವಿರುದ್ಧವಾದ ಗುಣಧರ್ಮಗಳ, ಸಂಘರ್ಷದ ಸಂದರ್ಭಗಳ, ಧರ್ಮ ಸೂಕ್ಷ್ಮಗಳ ಪಾಕವಾಗಿರುವ ಬದುಕಿನಲ್ಲಿ ನುಗ್ಗಾಟ ಜಗ್ಗಾಟಗಳಿಲ್ಲದೆ ಸಾಮರಸ್ಯವನ್ನು, ಸೌಖ್ಯವನ್ನು ಸಾಧಿಸುವ ಹೆದ್ದಾರಿಗಳು ಸಹಜವಾಗಿಯೇ ಇಲ್ಲಿ ನಿರ್ಮಾಣವಾಗಿತ್ತು ಅಂತ ಹೇಳಬಹುದು. ಆದ್ದರಿಂದ ಸಾಹಿತ್ಯದ ಸಾಧನೆ ಆ ಸಮಯದಲ್ಲಿ ಎದ್ದು ಕಾಣುವ ಹಾಗೆ ಇತ್ತು ಅಂತ ಹೇಳಬಹುದು. ಈ ಘಟಕದಲ್ಲಿ ನಾವು ಪಂಪಕವಿಯ ಕಾಲದ ಚಾರಿತ್ರಿಕ, ಸಾಮಾಜಿಕ ಹಾಗೂ ಧಾರ್ಮಿಕ ಹಿನ್ನೆಲೆ ಹೇಗಿತ್ತು ಅನ್ನೋದನ್ನು ತಿಳಿದುಕೊಂಡ್ವಿ. ಚಾರಿತ್ರಿಕವಾಗಿ ಹಲವಾರು ರಾಜಕೀಯ ವಿಪ್ಲವಗಳು ನಡೀತಾ ಇತ್ತು. ಸಾಮಂತರಾಜರು ಬಲಿಷ್ಠರಾಗಿದ್ದರು. ಹಾಗೂ ಸಾಮಾಜಿಕವಾಗಿ ವೈವಿಧ್ಯಮಯವಾದ ವಿವಿಧ ಆದರ್ಶ ಪದ್ಧತಿಗಳು ಚಾಲ್ತಿಯಲ್ಲಿತ್ತು. ಲೆಂಕವಾಳಿ, ಜೋಳವಾಳಿ, ವೇಳೆವಾಳಿ, ತುರುಗೊಳ್, ಪೆಣ್ಬುಯಲ್ ಇವೆಲ್ಲ ಆಗ ಚಾಲ್ತಿಯಲ್ಲಿತ್ತು. ನಂತರ ಧಾರ್ಮಿಕ ಹಿನ್ನೆಲೆ ಹೇಗಿತ್ತು ಅಂದರೆ, ಬೌದ್ಧ ಧರ್ಮ ಬಹುತೇಕ ನಶಿಸಿತ್ತು, ಜೈನ ಧರ್ಮ ಕ್ಷೀಣವಾಗ್ತಾ ಇತ್ತು, ವೈದಿಕ ಧರ್ಮ ಅಥವಾ ಸನಾತನ ಧರ್ಮ ಮತ್ತೆ ಪುನರ್ಜೀವನಗೊಳ್ತಾ ಇತ್ತು ಅಂತ ಈ ಘಟಕದ ಸಾರಾಂಶವನ್ನು ಹೇಳಬಹುದು. ಇಲ್ಲಿಗೆ ಈ ಘಟಕದ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ. ನಮಸ್ಕಾರ.